ನಮಸ್ಕಾರ ಕರ್ನಾಟಕ. ಸಾಕಾನೂರದಲ್ಲಿರೋ ಟ್ರಯಲ್ ಸ್ಕೂಲ್ ಪೇರೆಂಟ್ಸು ದಯಮಾಡಿ ನಮಗೆ 30% ಫೀಸನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ನಮ್ಮನಿಗೆ ಸಹಾಯ ಮಾಡಿ ದಯಮಾಡಿ 2,000 ಮಕ್ಕಳು 4,000 ಪೇರೆಂಟ್ಸವರು ನಾನಾ ರೀತಿಯ ಕಮ್ಯುನಿಕೇಷನ್ಸ್ ಮಾಡಿ, ಕೆಲವರು ಫೋನ್ ಮಾಡಿದ್ರು, ಕೆಲವರು ವಾಟ್ಸಪ್ ಮಾಡಿದ್ರು, ನಮ್ಮ ಚಾನಲ್ಗೆ ಸಂಪರ್ಕ ಮಾಡಿದ್ರು. ನಾವು ವಿ ಕ್ವಶನ್ಡ್ ಇಟ್. ಯಾಕೆ ಅಂತಂದರೆ ಐ ಥಿಂಕ್ ನಿಮಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಈ ಒಂದು ಟ್ರಯಲ್ ಸ್ಕೂಲ್ ಈಸ್ ಓನ್ಡ್ ಬೈ ಕೊಡಿಗೆಹಳ್ಳಿಯ ಚೇರ್ಮನ್ಸ್ ಕ್ಲಬ್ ಮಾಲೀಕ ಮಂಜುನಾಥ್ ಅವರ ಕುಟುಂಬದ ಒಡೆತನದ ಸ್ಕೂಲ್ ಇದು, ಟ್ರಯಲ್ ಸ್ಕೂಲ್ ಅಂತ. ಅವ್ರದ್ದು ಚೇರ್ಮನ್ಸ್ ಕ್ಲಬ್ ಇದೆ. ಸಾಮಾನ್ಯವಾಗಿ ನೀವೆಲ್ಲ ಚೇರ್ಮನ್ಸ್ ಕ್ಲಬ್ ಹೋಗಿರ್ತಾರೆ. ಚೇರ್ಮನ್ಸ್ ಕ್ಲಬ್ಬು ಆಪೋಸಿಟ್ ಆಗಿ ಅವ್ರದ್ದೇ ಹಾಸ್ಪಿಟ್ಲ್ ಇದೆ ಮಂಜುನಾಥ್ ಅವರ ಕುಟುಂಬದ್ದು. ಆಮೇಲೆ ಜೊತೆಯಲ್ಲಿ ಈ ಒಂದು ಟ್ರಯಲ್ ಸ್ಕೂಲನ್ನು ಮುಂಚೆ ಅದು ಕೆನಡಿಯನ್ ಸ್ಕೂಲ್ ಅಂತ ಅಲ್ಲಿತ್ತು. ಅವ್ರು ಖಾಲಿ ಮಾಡಿದ್ಮೇಲೆ ಇವರೇ ಟ್ರಯಲ್ ಸ್ಕೂಲ್ ಅಂತ ಓಪನ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಮಟ್ಟದ ಎಜುಕೇಷನನ್ನು ಸುತ್ತಮುತ್ತ ಇರುವಂಥ ವ್ಯಕ್ತಿಗಳಿಗೆ, ಬೆಂಗಳೂರಿಗೆ ಕೊಡ್ತಾ ಇದ್ದಾರೆ. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ಈ ವರ್ಷ 30% ಹೈಕ್ ಮಾಡಿದಂಥ ಇಮೇಲನ್ನು ಪೇರೆಂಟ್ಸ್ಗಳು ನಮಗೆ ಪುಷ್ ಮಾಡಿದ್ರು. ದೇ ಕ್ವಶನ್ಡ್, ದಯಮಾಡಿ ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ಅಂತ. ನಾವು ಪ್ರಶ್ನೆ ಮಾಡಿದ್ವಿ. ಆಮೇಲೆ ಕೃಷ್ಣ ಬೈರೇಗೌಡರು ಪ್ರಶ್ನೆ ಮಾಡಿದ್ವಿ. ಕೃಷ್ಣ ಬೈರೇಗೌಡ್ರೆ, ನಿಮ್ಮ ರಾಜಕೀಯ ದೋಸ್ತ್ ಚೇರ್ಮನ್ಸ್ ಕ್ಲಬ್ ಮಂಜುನಾಥ್ ಒಡೆತನದ ಟ್ರಯಲ್ ಸ್ಕೂಲಲ್ಲಿ ಕಾನೂನು ಬಾಹಿರವಾಗಿ, ಯಾಕಂದರೆ ಪರ್ಮಿಷನ್ ಇರೋದು ಕೇವಲ 10% ಇಂಕ್ರಿಮೆಂಟ್ಗೆ, ಅದು ಅವಶ್ಯಕತೆ ಇದ್ರೆ ಮಾಡಬೇಕು. ಬಟ್ ನಾನು ತಿಳಿದ ಮಟ್ಟಿಗೆ ಚೇರ್ಮನ್ಸ್ ಕ್ಲಬ್ ಮಂಜುನಾಥ್ ಅವರು ಸಾವಿರಾರು ಕೋಟಿ ಒಡೆಯರು. ಅವ್ರಿಗೇನು ಫೀಸನ್ನು ರೇಸ್ ಮಾಡಿ ಬದುಕಬೇಕಾದಂಥ ಪರಿಸ್ಥಿತಿ ಖಂಡಿತ ಇಲ್ಲ. ಯಾಕೆಂದರೆ ಅಷ್ಟು ಸಂಪಾದನೆ ಮಾಡಿದ್ದಾರೆ, ಅಷ್ಟು ಎಸ್ಟಾಬ್ಲಿಷ್ ಆಗಿದ್ದಾರೆ. ಸಾಕಾನಗರ ಸುತ್ತಮುತ್ತ ಎಲ್ಲ ಮೋಸ್ಟ್ ಆಫ್ ದ ಪ್ರಾಪರ್ಟಿಗಳು ಸಾಕಾನಗರದಲ್ಲಿ ಅವ್ರದ್ದೇ ಬರ್ತದೆ. ಇಲ್ಲ ಅಂದರೆ ಕಾವೇರಿ ಸ್ಕೂಲ್ ದೇವರಾಜಪ್ಪ ಅವ್ರದ್ದೇ ಬರ್ತದೆ. ಏನೇ ಇರಲಿ ವಿಚಾರ, ಪೇರೆಂಟ್ಸ್ ನಮಗೆ ರಿಕ್ವೆಸ್ಟ್ ಮಾಡಿದ್ಮೇಲೆ ಟ್ರೂ ಲೈಫ್ ನ್ಯೂಸ್ ಇದನ್ನು ಎಕ್ಸ್ಪೋಸ್ ಮಾಡ್ತು. MLA ಮಿನಿಸ್ಟರ್ ಕೃಷ್ಣ ಬೈರೇಗೌಡರನ್ನ ಪ್ರಶ್ನೆ ಮಾಡ್ತು. ಟ್ರಯಲ್ ಸ್ಕೂಲ್ ಮ್ಯಾನೇಜ್ಮೆಂಟಿನ ಈ ಒಂದು 30% ಕಾನೂನು ಬರ ಐ ಥಿಂಕ್ ಏರಿಕೆಯನ್ನು ಪ್ರಶ್ನೆ ಮಾಡ್ತು. ಸೊ ಅದಕ್ಕೆ ಸ್ಪಂದಿಸಿದಂಥ ಟ್ರಯಲ್ ಸ್ಕೂಲ್ ಪೇರೆಂಟ್ಸ್ಗೆ ಇಮೇಲ್ ಮಾಡಿದೆ ದಟ್ ಏನೋ ಈ ಒಂದು ಏರಿಕೆಯನ್ನು ಸಡಿಲಗೊಳಿಸಲಾಗಿದೆ, ಕಡಿಮೆ ಮಾಡಲಾಗಿದೆ ಅಥವಾ ಕೈ ಬಿಡಲಾಗಿದೆ ಅಂತ ಇಮೇಲ್ ಮಾಡಿದ್ದಾರೆ. ಸಿ, ದಟ್ ಈಸ್ ದ ಇಂಪ್ಯಾಕ್ಟ್. ಒಂದು ಸಮಾಜದಲ್ಲಿ ಒಂದು ಐ ಥಿಂಕ್ ನ್ಯೂಸ್ ಚಾನೆಲ್ ಅಂತಂದರೆ ಸಮಾಜದ ಮೇಲೆ ಆಗ್ತಾ ಇರುವಂಥ ಅನ್ಯಾಯಗಳ ಬಗ್ಗೆ ಇಂಪ್ಯಾಕ್ಟ್ ಮಾಡಬೇಕು. ಈ ಒಂದು ವಿಡಿಯೋ ಮಾಡಿದಾಗ ಸಾಕಷ್ಟು ಜನ ಹೇಳಿದ್ರು, ಸರ್ ಎಲ್ಲ ಹೊಟ್ಟೆ ತುಂಬಿರೋರು ಟ್ರಯಲ್ ಸ್ಕೂಲ್ಗೆ ಹೋಗೋದು, ಎಲ್ಲ ಶ್ರೀಮಂತರು, ಜಾಸ್ತಿ ಮಾಡಿದ್ರೆ ಮಾಡಲೇ ಬಿಡಲಿ ಅಂತ. ಬಟ್ ಆದರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದರೆ, ಸರ್ವ ಜನಾಂಗದ ಶಾಂತಿಯ ನಾಡು ಈ ಕರ್ನಾಟಕ. ಎಲ್ಲ ರೀತಿ ಜನ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ನಗ್ನಗ್ತಾ ಇರಬೇಕು. ಆಮೇಲೆ ಕ್ಯಾಪಿಟಲಿಸ್ಟ್ಗಳು, ವ್ಯಾಪಾರಿಗಳು. ಆಮೇಲೆ ಇನ್ನೂ ಒಂದು ನಿಮ್ಗೆ ಆಶ್ಚರ್ಯ ಸಂಗತಿ ಏನಂತಂದರೆ, ಚೇರ್ಮನ್ಸ್ ಕ್ಲಬ್ ಮಂಜುನಾಥ್ ಅವ್ರ ಬಗ್ಗೆ ನಿಮ್ಗೆ ಒಂದೆರಡು ಮಾತು ಹೇಳಲೇಬೇಕು. ಅವರು ಎಜುಕೇಷನ್ ವಿಚಾರ ಬಂದಾಗ ಅವ್ರ ಹತ್ರ ಟ್ರಯಲ್ ಸ್ಕೂಲ್ ಇದೆ, ಚೇರ್ಮನ್ಸ್ ಕ್ಲಬ್ ಇದೆ. ಈಸ್ ಎ ಬಿಗ್ ಮ್ಯಾಗ್ನೆಟ್ ಅಂತ ಹೇಳ್ಬೋದು, ಒಂದು ದೊಡ್ಡ ಮ್ಯಾಗ್ನೆಟ್ ಒಂದು ಸಮಯದಲ್ಲಿ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಹ್ಯಾಸ್ ಓನ್ಲಿ ಸ್ಟಡಿಡ್ 4th ಸ್ಟ್ಯಾಂಡರ್ಡ್, ಇಫ್ ಐ ಆಮ್ ನಾಟ್ ರಾಂಗ್. 4ನೇ ಕ್ಲಾಸ್ ಮಾತ್ರ ಓದಿರೋದು. ಅವ್ರ ಮಕ್ಕಳೇನು ಓದಿರ್ಬೋದು, 3 ಜನ ಮಕ್ಕಳಿದ್ದಾರೆ ಅನ್ಸುತ್ತೆ, 2 ಗಂಡು ಮಕ್ಕಳು, 1 ಹೆಣ್ಮಗು. ಐ ಥಿಂಕ್ ಶಿ ಇಸ್ ಅ ಡಾಕ್ಟರ್ ಆಲ್ಸೋ. ಒಂದು 4th ಸ್ಟ್ಯಾಂಡರ್ಡ್ ಅಂದರೆ ಯೂನಿವರ್ಸಿಟಿ ಮೆಟ್ಲೆತ್ತದಂಥ ಯೂನಿವರ್ಸಿಟಿ 10th ಓದಂಥ ವ್ಯಕ್ತಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಸಾಕಾನಗರದಲ್ಲಿ ಕಟ್ಟಿ ಇವತ್ತು ಆ ಸ್ಕೂಲ್ಗಳಲ್ಲಿ ಸೋ ಕಾಲ್ಡ್ ಎಜುಕೇಟೆಡ್ ಕ್ಲಾಸ್ಗಳವರು ಅವ್ರ ಮಕ್ಕಳನ್ನ ಓದಿಸ್ತಾರೆ ಅಂತಂದರೆ, ನಾನು ಒಂದೇ ಒಂದು ಪ್ರಶ್ನೆ ಮಾಡೋದು, ಬೇಜಾರು ಮಾಡ್ಕೊಂಬೇಡಿ ಟ್ರಯಲ್ ಸ್ಕೂಲ್ ಪೇರೆಂಟ್ಸ್ಗೆ. ನೀವೆಲ್ಲ ಎಜುಕೇಟೆಡ್ ಕ್ಲಾಸು, ನೀವೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ. ಒಬ್ಬ ಟ್ರಯಲ್ ಸ್ಕೂಲ್ ಮ್ಯಾನೇಜ್ಮೆಂಟನ್ನು ಫೀಸ್ಗೆ ಪ್ರಶ್ನೆ ಮಾಡೋಕ್ಕೆ ನಿಮಗೆ ಕೆಪಾಸಿಟಿ ಇಲ್ಲ ಅಂದರೆ ನಿಜವಾಗ್ಲೂ ಎಂಥ ಸ್ವತಂತ್ರ ಬದುಕಿನಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಾ ಅಂತ ಹೇಳ್ತಾ. ಬಟ್ ಆದರೂ ಕೂಡ ನಿಮ್ಮ ಮಕ್ಕಳು, ನಮ್ಮ ಮಕ್ಕಳೇ, ಆ 2,000 ಜನ ಮಕ್ಕಳಿಗೆ ಫೀಸ್ ಕಡಿಮೆ ಆಗಿದ್ದು ನಮಗೆ ತುಂಬ ಖುಷಿಯಾಗಿದೆ. ದಿಸ್ ಈಸ್ ದ ಇಂಪ್ಯಾಕ್ಟ್ ವಾಟ್ ಟ್ರೂ ಲೈಫ್ ಕ್ಯಾನ್ ಡೂ ಇನ್ ಕರ್ನಾಟಕ ಅಂತ ಈ ಮೂಲಕ ಹೇಳ್ತಾ, ಜೊತೆಯಲ್ಲಿ ವಿಧಾನಪುರದಲ್ಲಿ ರೇಷನ್ ಕೊಡೋ ಅಂಥ ನ್ಯಾಯಬೆಲೆ ಅಂಗಡಿಯವರು ಕರೆಕ್ಟಾಗಿ ರೇಷನ್ ಕೊಡ್ತಾ ಇರಲಿಲ್ಲ. ಅಲ್ಲೊಬ್ಬ ಮಂಜುನಾಥ್ ಅಂತ ವ್ಯಕ್ತಿ ನಮ್ಮ ಫೋನ್ ಲೈನ್ಗೆ ಫೋನ್ ಮಾಡಿ ಜಗದೀಶ್ ಸರ್ಗೆ ಹೇಳ್ತೀನಿ ಅಂದಿದ ತಕ್ಷಣ ಅಲ್ಲಿನ ನ್ಯಾಯಬೆಲೆ ಅಂಗಡಿಯವರು ಎಲ್ಲರಿಗೂ 30 kg ಅಕ್ಕಿ ಏನು ಕೊಡಬೇಕಾಯ್ತು ಅದನ್ನು ಕೊಟ್ಟು ನ್ಯಾಯಯುತವಾಗಿ, ದಯಮಾಡಿ ಜಗದೀಶ್ ಅವ್ರಿಗೆ ಹೇಳ್ಬೇಡಿ, ನಾವು ಇನ್ಮೇಲೆ ಕರೆಕ್ಟಾಗಿ ಕೊಡ್ತೀವಿ ಅಂತ ಹೇಳಿದ್ರು. ದಿಸ್ ಈಸ್ ದ ವಾಟ್ ಇಂಪ್ಯಾಕ್ಟ್. ಸಣ್ಣ ಇಂಪ್ಯಾಕ್ಟ್ ಇರ್ಬೋದು, ಬಟ್ ಆದರೆ ದೊಡ್ಡ ಮಟ್ಟದಲ್ಲಿ ನಮ್ಮ ನ್ಯೂಸ್ ಚಾನೆಲ್ ಮಾಡ್ತಾ ಇದೆ ನಿಮಗೋಸ್ಕರ, ನಿಮಗಾಗಿ, ನಿಮ್ಮಿಂದಲೇ ಈ ಒಂದು ಟ್ರೂ ಲೈಫ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಗಾಡ್ ಬ್ಲೆಸ್ ಯು. ಕರ್ನಾಟಕದಲ್ಲಿ ಏನೇ ಸಮಸ್ಯೆ ಆದರೂ ನಮ್ಮ ಕೈಲಾದ ಮಟ್ಟದ ಒಂದು ಇಂಪ್ಯಾಕ್ಟನ್ನು, ಒಂದು ನ್ಯೂಸನ್ನು, ಒಂದು ಪ್ರಶ್ನೆಯನ್ನು ನಾವು ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ, ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಟ್ರೂ ಲೈಫ್ ನ್ಯೂಸ್ ಚಾನೆಲ್, ನಿಮ್ಮಿಂದ ನಿಮಗೋಸ್ಕರ, ನಿಮಗೆ